ವಿಶ್ವದ ಕನ್ನಡ ದಿನಪತ್ರಿಕೆಯ ನಮ್ಮ ಗುರುಗಳು ಎಸ್ ಪಾಟೀಲ್ ಸರ್ ಅವರು ನಿರಂತರವಾಗಿ 30 ವರ್ಷಗಳಿಂದ ಜನಸೇವೆಯನ್ನ ಮಾಡ್ತಕ್ಕಂಥ ನಮ್ಮ ಗುರುಗಳ ಇವತ್ತು ಜನ್ಮದಿನದ ಶುಭಾಶಯಗಳು. ಇವತ್ತಿನ ದಿವಸ ಚೇತಕ್ ಟಿವಿ ವಾಹಿನಿಯ ಮೂಲಕ ಅವರ ಜನಸೇವೆ ಅಪಾರವಾದದ್ದು. ಅವರ ಹಿತ ನುಡಿಗಳನ್ನ ಒಂದೆರಡು ಮಾತುಗಳನ್ನ ಕೇಳೋಣ. ಇವತ್ತಿನ ದಿವಸ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತಿನ ದಿವಸ ತಮ್ಮ ಅಪಾರವಾದ ಬಳಗದ ಮುಂದೆ ಇವತ್ತು ಜನ್ಮದಿನದ ಶುಭಾಶಯಗಳನ್ನ ಇವತ್ತು ಎಲ್ಲರೂ ನಿಮ್ಮನ್ನ ಶುಭಾಶಯ ಕೊಡ್ತಾ ಇದಾರ. ಇವತ್ತಿನ ದಿವಸ ತಮ್ಮ ಅನಿಸಿಕೆಯನ್ನು ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ನಾನು ಪ್ರಪ್ರಥಮವಾಗಿ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢರು ಮತ್ತು ಸಿದ್ದಪ್ಪಜ್ಜನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಹಿಂಗದಲ್ಲ ತ್ರಿಮೂರ್ತಿಗಳ ಒಂದು ಹುಟ್ಟುಹಬ್ಬ ಆಚರಣೆ ಆಗಿದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಎಸ್ ಪಾಟೀಲ್ ಒಂದು ಮುಖ ಆದ್ರೆ ಎರಡನೇ ಮುಖ ನಮ್ಮ ಅಶೋಕ್ ಚಲಣ್ಣವರು, ಮೂರನೇ ಮುಖ ನಮ್ಮ ಸುರೇಶ್ ಮನ್ನಣ್ಣವರು. ಯಾಕಂದ್ರೆ ಇದು ಈ 3 ಮಂದಿಗಳ ಒಂದು ಸಮೂಹ ಸಂದೇಶ, ಜೊತೆಗೆ ನಮ್ಮೆಲ್ಲ ಕುಟುಂಬದ ಸದಸ್ಯರು, ನಮ್ಮ ಸತೀಶ್ ಬ್ರದರ, ಹರೀಶ್ ಬ್ರದರ, ನಮ್ಮ ಸಾತಪ್ ಕುಂಕೂರವರು, ಎಲ್ಲ ಬಂಧುಗಳು, ಎಷ್ಟೋ ಜನ ಇವತ್ತು ನಮಗೆ ಖುಷಿಯಿಂದ ಇವತ್ತ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಮ್ದು ಯಾವ್ದು ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸಿದ್ರಿ ಬಹುಶಃ. ಯಾಕಂದ್ರೆ ಪುಣ್ಯದ ಕೆಲಸ ಮಾಡಿದಾಗ ಮಾತ್ರ ಪುಣ್ಯದ ಫಲ ಸಿಗುತ್ತೆ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಇದೆ ನನಗೆ ತಿಳಿದಿದ್ದೀವ. ಬಹುಶಃ ದೇವರ ಅನುಗ್ರಹ ಇದ್ದಾಗ ಮಾತ್ರ ಎಲ್ಲ ಸಹೋದರತ್ವ ಬಾಂಧವತ್ವ ಬೆಳಿಲಿಕ್ಕೆ ಸಾಧ್ಯ. ದೇವರ ಅನುಗ್ರಹ ಇಲ್ಲ ಅಂದ್ರೆ ಯಾವುದೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ದೇವನಿಗೆ ಒಡೆಯನಾಗಿರ್ಬೇಕು. ದೇವ್ ನಮಗೆ ಒಡೆಯ ಆಗ್ತಾನೆ. 100%. ದೇವನಿಗೆ ನಾವು ಒಡೆಯನಾದ್ರೆ ದೇವ್ರು ನಮಗೆ ಒಡೆಯ ಆಗ್ತಾನೆ. ದೇವ್ರ ಪಾದ ಗಟ್ಟಿಡಿದ್ರೆ ದೇವ್ರು ನಮಗೆ ಪಾದ ಗಟ್ಟಿಡಬೇಕು. ಅದ್ರ ಮೊದಲನೇದಾಗಿ ನಾವು ಏನು ಮಾಡಬೇಕು, ಮೂಲ ಸಂಸ್ಕಾರ ಮನೆಯಿಂದ ತಂದೆ ತಾಯಿಗಳನ್ನ ಪ್ರೀತಿಸಿದಾಗ ಮಾತ್ರ ಎಲ್ಲಾ ಬಂಧುಗಳನ್ನು ಪ್ರೀತಿಸಿದಂತೆ ಸತ್ಯ. ಇವತ್ತೆಲ್ಲಾ ಬಂಧುಗಳು ಕೂಡ್ಯಾರಂದ್ರ ಆ ಹೆತ್ತ ತಂದೆ ತಾಯಿ ಆಶೀರ್ವಾದ, ಆಮೇಲೆ ನಮ್ಮ ಸಿದ್ಧಾರೂಢರ ಆಶೀರ್ವಾದ. ಅದಕ್ಕೆ ಎಲ್ಲಾ ಬಂಧುಗಳು ಇವತ್ತು ಎಷ್ಟು ಪ್ರೀತಿಯಿಂದ ಬಂದು ಹುಟ್ಟುಹಬ್ಬ ಆಚರಣೆ ಮಾಡಿದಾರೆ ಅಂತಂದ್ರೆ ಇದು ನಾವು ಎಷ್ಟು ಅವರಿಗೆ ಚಿರಋಣಿ ಹೇಳಿದ್ರು ಸಾಲ. ಬಹುಶಃ ಅದಕ್ಕೆ ಮತ್ತೊಮ್ಮೆ ಸಿದ್ಧಾರೂಢರೆಲ್ಲ ಕೇಳ್ಕೊತೀನಿ, ಈ ಪತ್ರಿಕಾ ಮಾಧ್ಯಮದ ಮಾತ್ರ ಎಷ್ಟು ಸಾಧ್ಯದ 100ಕ್ಕಿಂತ 110% ಹೆಚ್ಚಿಗೆ ಪುಣ್ಯದ ಕೆಲಸಗಳನ್ನು ಮತ್ತು ಅನ್ಯಾಯ ಎಲ್ಲದಲ್ಲಿ ಧ್ವನಿಯಾಗಿ ಎತ್ತುವಂತ ಕೆಲಸ ನಾ ಮಾತ್ರ ಮಾಡ್ತೀನಿ. ಶತಸಿದ್ಧ ಇದು ಯಾವತ್ತೂ ಕೂಡ ಹಿಂದೆ ಸರಿಯಾಗಿಲ್ಲ. ಈ ಅನೇಕ ಒತ್ತಡಗಳು 5 ವರ್ಷದಲ್ಲಿ ದಿನಪತ್ರಿಕೆ ಮಾಡಿದ ಮ್ಯಾಗ ಸಾಕಷ್ಟು ಒತ್ತಡಗಳು ಇಡೀ ರಾಜ್ಯ ಮಟ್ಟದಲ್ಲಿ ಅನೇಕ ದೊಡ್ಡ ದೊಡ್ಡ ಒತ್ತಡಗಳು ಬಂದರೂ ಕೂಡ ನಾನು ಯಾವುದಕ್ಕೆ ಹಿಂದೆ ಸರಿದಿಲ್ಲ. ಹಿಂದೆ ಸರಿವು ಮಾತನೂ ಇಲ್ಲ. ಯಾಕಂದ್ರೆ ನಿಮ್ಮಂತ ಸಹೋದರ ಅಣ್ತಮ್ಮರ ಕುಟುಂಬ ನನ್ನಿಂದಿರುವಾಗ ನಾನು ಯಾಕೆ ಹಿಂದೆ ಸರಿಬೇಕು ಹೇಳ್ರಿ? ಹೌದಲ್ಲ? ಅದಕ್ಕೆ ನಿಮ್ಮೆಲ್ಲರ ಒಂದು ಶಕ್ತಿ ನಮಗೆ ಪ್ರೋತ್ಸಾಹದಾಯಕದ, ಅದು ಪ್ರೀತಿಯ ದಾರಿಗೆ ಹೆಜ್ಜೆ ಅದ. ಹೀಗಾಗಿ ಸರ್ವಧರ್ಮ ಸಮಾನತೆ ವಿಚಾರದೊಳಗೆ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬಿಟ್ರೆ ಜೀವನ ಸಾರ್ಥಕ ಆಗ್ತದೆ. ಈ ಸಂದರ್ಭದಲ್ಲಿ ಎಲ್ಲಾ ಸರ್ವಧರ್ಮದ ಬಂಧುಗಳು ಬಂದು ಇವತ್ತು ನಮ್ಮ 3 ಮಂದಿಗೆ ಶುಭ ಹಾರೈಸಿ ಮಾಡಿ ಮತ್ತೊಮ್ಮೆ ನಮ್ಮೆಲ್ಲಾ ಬಂಧುಗಳಿಗೆ ಏನು ಇವತ್ತು ಬಂದು ಶುಭ ಹಾರೈಸಿದಾರೆ ಅವರಿಗೆ ಸದ್ಗುರುನಾಥ ಸಿದ್ಧಾರೂಢ ನಮಗೂ ಅವರಿಗೂ ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಆ ಮಾಡುವಂತ ಸಕಲ ಕಾರ್ಯಗಳಲ್ಲಿ ಕೂಡ ಯಶಸ್ವಿ ಕೊಡ್ಲಿ ಅಂತ ಶುಭ ಹಾರೈಸಿ ನಾನು 2 ಮಾತುಗಳು ವಿರಾಮ ನೀಡ್ತೀನಿ. ಅಶೋಕ್ ಸರ್ ಅವರಿಗೂ ಇವತ್ತಿನ ದಿವಸ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ನಮ್ಮ ಎಸ್ ಪಾಟೀಲ್ ಸರ್ ಮಾರ್ಗದರ್ಶನದಲ್ಲಿ ಅವರು ಕೂಡ ಇವತ್ತಿನ ದಿವಸ ಧಾರವಾಡದಲ್ಲಿ ಕರ್ನಾಟಕದ ಕುಸ್ತಿಪಟು ಕೂಡ ಹೌದು. ಅವರನ್ನ ಇವತ್ತಿನ ದಿವಸ ನಾವು ಅವರ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಅವ್ರನ್ನೂ 1-2 ಮಾತುಗಳನ್ನ ಕೇಳೋಣ. ಶ್ರೀ ಸಿದ್ದೇಶ್ವರ ಸಿದ್ಧಾರೂಢರಲ್ಲಿ ವಂದಿಸುತ್ತಾ, ಇಲ್ಲಿ ಕೂಡಿರುವ ಎಲ್ಲ ನನ್ನ ಸಹೋದರ ಹಾಗೂ ಮಾವನವರಿಗೂ ನಮ್ಮ ಹುಟ್ಟಿದ ಹಬ್ಬ ತಿಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲು ತಿಳಿಸುತ್ತಾ, ಆಗಲೇ ಮಾವನವ್ರದ್ದು ಒಂದು ಮಾತು ಹೇಳಿದ್ರು ನಮ್ಗೆ, ನಾವು ಯಾರಿಗೇನು ಕೊಡ್ತೇವಲ್ಲ ದೇವ್ರು ನಮ್ಗೆ ವಾಪಸ್ ಕೊಡ್ತೀವಿ. ಇವತ್ತು ನಿಮ್ಮಲ್ಲಿ ಎಲ್ಲ ನನ್ನ ಸಹೋದರರು ಇದ್ದೀರಿ, ಎಲ್ಲ ಬಂಧು ಮಿತ್ರರು ಇದ್ದೀರಿ. ಇವತ್ತು ನಾವು ಗುರುತಿಸ್ಕೊಂಡೇವಪ್ಪ ಅಂದ್ರೆ ನಾವು ಹಿಂದೆ ಗಳಿಸಿದ್ದು ಇದರಿಂದ ಅಲ್ಲ, ನಾವು ಏನು ಒಳ್ಳೇದು ಮಾಡ್ತೀವಲ್ಲ ಅದರಿಂದ ಗುರುತಿಸ್ಕೊಳ್ಳೋದು. ಈ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಎಲ್ಲರಿಗೂ ಒಂದು ಹೇಳಿ ಬಯಸ್ತೇನೆಂದ್ರೆ, ಇವತ್ತು ನಾವು ಏನೋ ಒಳ್ಳೇದು ಮಾಡಲಿ, ಅದು ನಿಸ್ವಾರ್ಥ ಸೇವೆ ಮಾಡಿದ್ವಿ ಅಂದ್ರೆ ನಮಗೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ನಾನು ಕುಸ್ತಿ
ಹೇಳಿದ್ರು ಅವ್ರು ಕುಸ್ತಿಪಟು ಅಂತೇಳಿ. ಕುಸ್ತಿಪಟುನೂ ಹೌದು, ನನಗೆ ಅದ್ರೊಳಗೆ ಭಾಳ ಮಂದಿ ನನಗೆ ಹೇಳಿಸಿದ್ದು ಹೌದು. ಹೇಳ್ಸಾಗ ಹೇಳಿದ್ರೆ ಅವೇನು ನ್ಯಾಷನಲ್ ಆಡ್ಯಾನ ಅದು ಆಡ್ಯಾನ ಇದನ್ನು ನ್ಯಾಷನಲ್ ಆಡೋದಲ್ಲ, ಇಂಟರ್ನ್ಯಾಷನಲ್ ನಾ ಆಡಿಸುವಂಥದ್ದು ಹುಡುಗರನ್ನ ರೆಡಿ ಮಾಡಾಕತ್ತೇನೆ. ಉಣಕಲ್ ಒಳಗೆ ಇವತ್ತು ನಮ್ಮದೇ ಆದ ಒಂದು ಗಡಿ ಮನೆ ಐತಿ. ಆ ಗಡಿ ಮನೆ ಒಳಗೆ ಒಂದು 20 ಹುಡುಗರು ಅದಾರ. ಆಮೇಲೆ ನಮ್ಮ ಕರ್ನಾಟಕದಾಗನ ಗಡಿ ಮನೆಗೆ ಯಾರು ಮ್ಯಾಟ್ ತಂದಿಲ್ಲ, ನಾವು ಮ್ಯಾಟ್ ತಂದೀವಿ. ಇದೊಂದು ನಾವು ಆ ಕುಸ್ತಿಗೆ ಅದೊಂದು ಕ್ಯಾಮಿ ಹಚ್ಚಿದ್ದಕ್ಕೆ ಅದೊಂದು ಸೇವಾ ಮಾಡಾಕತ್ತೀವಿ. ಇವತ್ತು ನಾನು 2 ಮಕ್ಕಳು ಡೆಲ್ಲಿ ಒಳಗೆ ಅದಾರ. ಇನ್ನೂ ಮುಂಬರೋ ದಿನದಾಗ ಇನ್ನೂ 10-15 ಹುಡುಗರನ್ನ ನಾ ಡೆಲ್ಲಿಗೆ ಹಾಕುವಂಥ ಪ್ರಯತ್ನ ನಾನು ಪಡಾಕತ್ತೇನೆ. ಅದನ್ನು ಮಾಡ್ತೇನೆ. ಅದೆಲ್ಲ ನಿಮ್ಮ ಸಹಕಾರ ಇದು ಇದ್ರೆ ಸಾಕು. ನಾನು ಈ ಸ್ಟೇಜ್ ಎಲ್ಲರಿಗೆ ನಮಸ್ಕಾರ. ಇಲ್ಲಿ ನನ್ನ ಕರೆಸಿ ನಮಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ಪಾಟೀಲ್ ಸರ್ಗೆ, ಆಮೇಲೆ ಎಲ್ಲ ಮಿತ್ರರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಗುರುಗಳು SS ಪಾಟೀಲ್ ಅವರ ಧಾರವಾಡ ಜಿಲ್ಲೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳ ಹೊಂದಿದಂತ, ಅದರಲ್ಲಿ ಕೂಡ ಒಬ್ಬರಾದ ಕಲಘಟಗಿ ತಾಲೂಕಿನ ಸಂಗ್ರಾಮ ಸೇನಾ ಅಧ್ಯಕ್ಷರು ಸಾತಪ್ಪ ಕುಂಕೂರು ಅವರು ಕೂಡ ಗುರುಗಳ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕಂತ ವಿನಂತಿಸಿಕೊಳ್ತೀನಿ. ಇವತ್ತ ಮೊದಲನೇದಾಗಿ ನಮ್ಮ ಮಾರ್ಗದರ್ಶಕರು ಹಾಗೂ ನನ್ನ ಬೆಳವಣಿಗೆ ಕಾರಣಭೂತರಾಗಿ ನನ್ನಂತ ಎಷ್ಟೋ ಯುವಕರನ್ನ ಬೆಳೆಸುವಲ್ಲಿ ತಮ್ಮ ಪ್ರಥಮ ಪಾತ್ರವನ್ನು ವಹಿಸಿರುವಂತ ನಮ್ಮ ಆತ್ಮೀಯ ಗುರುಗಳು ಹಾಗೂ ನನ್ನ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾಗಿರುವಂತ ನಮ್ಮ SS ಪಾಟೀಲ್ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನೆಲ್ಲ ನನ್ನ ಹುಬ್ಬಳ್ಳಿ ಧಾರವಾಡ ಸ್ನೇಹಿತರ ಬಳಗ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ನಮ್ಮ ಮತ್ತು ವಿಶ್ವದರ್ಶನ ಪತ್ರಿಕೆ ನನ್ನ ತಾಲೂಕು ವರದಿಗಾರನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡಿಕೊಂಡು ಮತ್ತು ನಮ್ಮ ಸಂಗನಗೌಡರು ಚತಕ್ ಟಿವಿ ಅವರು ಎಲ್ಲರೂ ಕೂಡಿಕೊಂಡು ನಾವು ಗುರುಗಳಿಗೆ ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತ ನಮ್ಮ SS ಪಾಟೀಲ್ ಸರ್ ಅವರು ಸಾಕಷ್ಟು ಯಾವುದೇ ಒಬ್ಬ ವ್ಯಕ್ತಿ ಬಂದ್ರು ಕೂಡ ಬೆಳೆಸುವಂತ ಗುಣಾದಿಗಳು ನಮಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ನೀವು ಒಬ್ಬರನ್ನ ಯಾರನ್ನ ಬೆಳೆಸಕ್ ಪ್ರಯತ್ನ ಪಡ್ರಿ, ನೀವು ಗೊತ್ತಿಲ್ಲದ ನೀವು ಅವ್ರಿಗಿಂತ ಎತ್ತರವಾಗಿ ಬೆಳೆದಿರ್ತೀರ ಅಂತ ಹೇಳ್ಯಾರ. ಅದಕ್ಕಾಗಿ ನನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಹುಟ್ಟುಹಬ್ಬ ಹಿಡ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನನ್ನ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡಿದಾಗ ಆ ಒಂದು ಕಾರ್ಯಕ್ರಮ ಕಳೆ ಬರ್ತಿತ್ತು. ಹಂಗಂತೇಳಿ ಎಲ್ಲರಿಗೂ ಕೂಡ ಆ ಒಬ್ಬ ಮಾರ್ಗದರ್ಶಕರ ಗುರುಗಳಿಗೆ ಮತ್ತೊಮ್ಮೆ ನನ್ನ ಈ ಹುಟ್ಟುಹಬ್ಬ ಅವ್ರದ್ದು ಇನ್ನೂ ಒಂದು 45ನೇ ಕಾರ್ಯಕ್ರಮ ಅಂದ್ರೆ ಇನ್ನೂ ಒಂದು 45 ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಮಾಡುವಂತ ಶಕ್ತಿ ಆ ದೇವರು ಆರೋಗ್ಯ ವಿಷಯ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಬೋದ. ಅದೇ ರೀತಿಯಾಗಿ ನಮ್ಮ ಕುಸ್ತಿಪಟದಲ್ಲಿ ಅಶೋಕ್ ಚಿಲನ್ ಅವರು ಕೂಡ ಅವರು ಈಗಾಗಲೇ ಒಂದು ಮಾತು ಹೇಳಿದ್ರು. ಅವ್ರು ನಾನು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಅಂತ. ಆದ್ರೆ ಬೆಳೆಯುವಂತ ವ್ಯಕ್ತಿಗೆ ಇದು ಸಾಮಾನ್ಯವಾದ ಮಾತು. ಈಗ ನಮಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಬಂದ, ನಮ್ಮ ಗುರುಗಳು ಹೇಳ್ಕೊಂತಿದ್ದಾರ. ಯಾರ ಏನಂದ್ರು ಕೂಡ ನೀವೇನು ಮತ್ತೊಬ್ಬರು ಬೆಳೆಸಿ ದಿಲ್ಲಿ ಮಟ್ಟ ಕಳ್ಸಾತ್ರಿ, ಅಲ್ಲಿ ನೀವು ಬೆಳೆದಂಗ. ಅದಕ್ಕಾಗಿ ನೀವು ಇನ್ನೂ ಹೆಚ್ಚಿನ ರೀತಿಯೊಳಗೆ ಕುಸ್ತಿಪಟದೊಳಗೆ ಯುವಕರನ್ನ ಬೆಳೆಸಿರಂದ್ರೆ ಅವ್ರಿಗೆ ಏನಲ್ಲಿ ಪ್ರಶಸ್ತಿ ಕೀರ್ತಿಗಳು ಬರ್ತದೆ, ಅದೆಲ್ಲ ನಿಮ್ಮ ಶ್ರಮಕ್ಕೆ ನೀವೇ ಮಾಡದಂತ ಒಂದು ಶಕ್ತಿ ಬರ್ತದೆ ಅಂತೇಳಿ ಇನ್ನೂ ಒಂದು ಯುವಕರನ್ನ ಬೆಳೆಸ್ರಿ ಅಂತ ಒಂದು ಭಾವನೆ ಇಟ್ಟು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಕೂಡ